ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಯವರು ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಾರೆ. ಈಗ ಇನ್ನು ಮಾತಾಡೋಕ್ಕಾಗತ್ತಾ? ಇನ್ನು CJP ಹೋರಾಟ, ವಿದ್ಯಾರ್ಥಿಗಳ ಪರ ರಾಹುಲ್ ಗಾಂಧಿಯವರು ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ? ಅಂತಹ ವಿಚಾರಗಳನ್ನು ಈಗ ದೇಶದ ಜನರ ಮುಂದೆ ನೆನಪಿಸುವಂತಹ ಸಮಯ. ರಿಪೋರ್ಟ್ ಇಡ್ತಾ ಹೋಗ್ತೀವಿ. SP-ಗೆ, ಕಾಂಗ್ರೆಸ್ಗೆ ಎಲ್ಲ ಎಂಥ ಶಾಕ್ ಇದು! ನಿಜವಾಗಿಯೂ ಟೈಟ್ ಸ್ಲ್ಯಾಪ್ ಇದು. ಇನ್ನೇನು ಮಾತಾಡ್ತಾರೆ ಇವರು? ಈಗ ಸಿಕ್ಕಾಕೊಂಡಿದ್ದಾರೆ ಇವರೆಲ್ಲ. ಈಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ CJP ಪ್ರೊಟೆಸ್ಟ್ ಡೀಟೇಲ್ಸ್ನ ಇಟ್ಬಿಡ್ತೀವಿ. ಮತ್ತಷ್ಟು ಜೋರು ಮಾಡ್ತೀವಿ ಹೋರಾಟವ ಅಂತ ಕರೆ ಕೊಟ್ಟು ಬಿಟ್ಟಿದ್ದಾರೆ. ಗೌರ್ಮೆಂಟ್ ತಮ್ಮ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸದೆ ಹೋದರೆ, ಇದು ಮೊನ್ನೆ ಆಗಿದ್ದು ಟ್ರೇಲರ್ ಅಷ್ಟೇ, ಮೊನ್ನೆ ಎಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲಾಗತ್ತೆ. ಕಂಡು ಕೇಳರಿಯದ ರೀತಿಯಲ್ಲಿ ಇಡೀ ಡೆಲ್ಲಿ ತುಂಬಿಸ್ಬಿಡ್ತೀವಿ ಲಕ್ಷ ಜನರಿಂದ ಅಂತ ಘೋಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ನಿನ್ನೆ PM ಮನೆ ಮುಂದೆ ಹೋಗಿ ಅಷ್ಟೆಲ್ಲ ಡ್ರಾಮಾ ಆಯಿತು, ಪೊಲೀಸರು ಎತ್ತಾಕೊಂಡು ಹೋಗ್ಬೇಕಾಯ್ತಲ್ಲ. ಈಗೇನು ಹೇಳ್ತಾರೆ ರಾಹುಲ್ ಗಾಂಧಿಯವರು? ಟೈಟಾಗಿ ಲಾಕ್ ಆಗಿದ್ದಾರೆ. ನರೇಂದ್ರ ಮೋದಿ ಅವ್ರನ್ನ ಮನೆಯೊಳಗೆ ಲಾಕ್ ಮಾಡ್ತೀವಿ, ರಾತ್ರಿ ಇಡೀ ಹೊರಗಡೆ ಬರೋಕೆ ಬಿಡಲ್ಲ, ಸ್ಟೂಡೆಂಟ್ಸ್ ಮೇಲೆ ದಾಳಿ, ಪೇಪರ್ ಲೀಕ್ ವಿಚಾರದಲ್ಲಿ ಹೋರಾಟ ಮಾಡಿದ್ರೆ ಅವ್ರ ಮೇಲೆ ದಾಳಿ ಮಾಡ್ತೀರಾ, ಇಡೀ ದೇಶ ಎದ್ದು ಬರಲಿ, PM ಹೌಸ್ ಮುಂದೆ ಇಡೀ ದೇಶದ ಜನ, ದೇಶಭಕ್ತರು ಬನ್ನಿ ಕೂರೋಣ ಡೆಲ್ಲಿಗೆ ಅಂತ ಕರೆ ಕೊಟ್ಟಂತ ರಾಹುಲ್ ಗಾಂಧಿಯವರು ಈಗ ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಅನ್ನೋದನ್ನು ನೋಡಲೇಬೇಕು. ಇದು ಇಡೀ ದೇಶ ಒಂದ್ಸಲ ನೆನಪಿಸಿಕೊಳ್ಳಲೇಬೇಕಾದ ಮತ್ತು ಅರ್ಥ ಮಾಡಿಕೊಳ್ಳೇಬೇಕಾದ ಸುದ್ದಿ. ಅರ್ಥ ಮಾಡ್ಕೊಂಡ ಮೇಲೆ CJP ಹೋರಾಟ ರೈಟ್ ಟ್ರ್ಯಾಕಲ್ಲಿ ಹೋಗ್ತಿದೆಯಾ? ಇದು ದೇಶದಲ್ಲಿ ಬದಲಾವಣೆ ತರೋದಿಕ್ಕೋ ಅಥವಾ ದೇಶದಲ್ಲಿ ಎಲ್ಲವನ್ನ ಬುಡಮೇಲು ಮಾಡೋದಿಕ್ಕೋ? ಇದರ ಹಿಂದೆ ಯಾರಿದ್ದಾರೆ, ಯಾವ ವಿದೇಶಿ ಶಕ್ತಿ ಇದೆ, ಎಲ್ಲದಕ್ಕೂ ನಿಮ್ಗೆ ಆನ್ಸರ್ ಸಿಕ್ಬಿಡತ್ತೆ. ಓಕೆ, ಇಷ್ಟೆಲ್ಲ ಹೇಳ್ತಿರುವಂಥ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟು ಸಲ ಪೇಪರ್ ಲೀಕ್ ಆಗಿತ್ತು ಅದನ್ನು ಒಂದ್ಸಲ ನೆನಪು ಮಾಡ್ಕೊಳ್ಬೇಕು. ಯಾಕಂದರೆ ಅವ್ರಿಗೆ ಇಷ್ಟೆಲ್ಲ ಹೇಳ್ತಿದ್ದಾರಲ್ಲ. ಲಿಸ್ಟ್ ನೋಡ್ತಾ ಹೋಗೋಣ. ನೋಡಿ, ನಿಮ್ಗೆ ಸಿಂಪಲ್ ಆಗಿ ಗೂಗಲ್ ಸರ್ಚ್ ಮಾಡಿದ್ರೆ UPA ಅವಧಿಯಲ್ಲಿ ಪೇಪರ್ ಲೀಕ್ ಅಂತ ಹಾಕಿದ್ರೆ ಓದಿ ಮುಗ್ಸೋಕ್ಕಾಗಲ್ಲ ಒಂದೇ ಸಲ, ಅಷ್ಟು ಲಿಸ್ಟ್ ಬರುತ್ತೆ. ಆದರೂ ಒಂದು ಸಲ ಓದಿ ಹೇಳಿಬಿಡ್ತೀವಿ. 2004 CBSE ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಟೆಸ್ಟ್ AIPMT ಪೇಪರ್ ಲೀಕ್ ಆಗಿ ದೊಡ್ಡ ಹಂಗಾಮ ಆಯಿತು. 2006 CBSE ಕ್ಲಾಸ್ 12 ಅಕೌಂಟೆನ್ಸಿ ಪೇಪರ್ ಲೀಕ್ ಆಯಿತು. 2007 AIEEE ಪೇಪರ್ ಲೀಕ್ ಆಯಿತು. 2008 ಪ್ರೀ ಮೆಡಿಕಲ್ ಟೆಸ್ಟ್ ಪೇಪರ್ ಲೀಕ್ ಆಯಿತು. 2011 ಉತ್ತರ ಪ್ರದೇಶದಲ್ಲಿ AIEEE ಪೇಪರ್ ಲೀಕ್ ಆಗಿ ಬಹಳ ದೊಡ್ಡ ಸಮಸ್ಯೆನೇ ಆಯಿತು. 2012 ಏಮ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತು. ಈ ಥರ ಒಂದೆರಡಲ್ಲ, ಈ ಥರ ಪಟ್ಟಿ ಇನ್ನೂ ದೊಡ್ಡದಿದೆ. ಮಹಾರಾಷ್ಟ್ರದಲ್ಲಿ HSC ಎಕ್ಸಾಮ್ ಪೇಪರ್ ಲೀಕ್ ಆಯಿತು 2013ರಲ್ಲಿ. ಅದೇ 2013ರಲ್ಲಿ ರಾಜಸ್ಥಾನ್ ಯೂನಿವರ್ಸಿಟಿ ಪೇಪರ್ ಲೀಕ್ ಆಯಿತು. 2013ರಲ್ಲೇ ರಾಜಸ್ಥಾನ ಪಬ್ಲಿಕ್ ಸರ್ವಿಸ್ ಕಮಿಷನ್ RPSC ಪೇಪರ್ ಲೀಕ್ ಆಯಿತು. ಆಗ CM ಆಗಿದ್ದಂತಹ ಯಾವ ಕಾಂಗ್ರೆಸ್ನವರು ರಾಜಸ್ಥಾನದಲ್ಲಿ ರಿಸೈನ್ ಮಾಡಲಿಲ್ಲ, ಅಥವಾ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಯಾರೂ ಇದರ ಹೊಣೆ ಹೊರಲಿಲ್ಲ, ಯಾರೂ ಇದಕ್ಕೆ ಕ್ಷಮೆ ಕೇಳಲಿಲ್ಲ, ಯಾವ ಮಂತ್ರಿ ತಲೆದಂಡನೂ ಆಗಲಿಲ್ಲ. 2014ರಲ್ಲಿ CBSE ಕ್ಲಾಸ್ 10 ಮ್ಯಾಥಮ್ಯಾಟಿಕ್ಸ್ ಪೇಪರ್ ಲೀಕ್ ಆಯಿತು. ಅದೇ 2014ರಲ್ಲಿ CBSE ಕ್ಲಾಸ್ 12 ಎಕನಾಮಿಕ್ಸ್ ಪೇಪರ್ ಲೀಕ್ ಆಯಿತು. ಈ ಥರ ಹೇಳ್ತಾ ಹೋದರೆ ಬಹಳ ದೊಡ್ಡ ಲಿಸ್ಟ್ ಇದೆ. ಓದು ಮುಗಿಸೋ ಅಷ್ಟೊತ್ತಿಗೆ ಬಾಯಿ ನೋವು ಬರುವಷ್ಟು ದೊಡ್ಡ ಲಿಸ್ಟ್ ಇದೆ. UPA ಅವಧಿಯಲ್ಲಿ ಎಷ್ಟು ಪೇಪರ್ ಲೀಕ್ ಆಗಿತ್ತು ಅಂತ ಸ್ಟೇಟ್ ಲೆವೆಲಲ್ಲಿ, ಸೆಂಟ್ರಲ್ ಲೆವೆಲಲ್ಲಿ ಬೇಕಾದಷ್ಟು ಪೇಪರ್ ಲೀಕ್ಗಳಾಗಿ ಅದರ ವಿರುದ್ಧ ಏನು ಕ್ರಮ ಕೈಗೊಂಡಿತ್ತು UPA ಸರ್ಕಾರ ಅಂದರೂ ಕೂಡ ಹುಡುಕಿದ್ರು ಸರಿಯಾಗಿ ಆನ್ಸರ್ ಸಿಗದಂಥ ಪರಿಸ್ಥಿತಿ. ಮೋದಿ ಅವಧಿಯಲ್ಲಿ ಈಗ ಪೇಪರ್ ಲೀಕ್ ಆಗಿದೆ. ಅವತ್ತಾಗಿತ್ತು, ಇವತ್ತು ಆಗಿದೆ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಆದರೆ ಅವತ್ತು ಎಷ್ಟಾಗಿತ್ತು ಮತ್ತು ಇವತ್ತು ಯಾವ ರೀತಿ ಆ್ಯಕ್ಷನ್ ಆಗಿದೆ, ಅದರ ವಿರುದ್ಧ ಯಾವ ರೀತಿ ಅದನ್ನು ಸರಿ ಮಾಡುವಂತಹ ಪ್ರಯತ್ನ ನಮ್ಮ ದೇಶದಲ್ಲಿ ಸಾಗ್ತಿದೆ. ಸರಣಿ ಒಂದು ವರ್ಷಕ್ಕೆ ಲೆಕ್ಕವಿಲ್ಲದಷ್ಟು ಪೇಪರ್ ಲೀಕ್ಗಳಾಗ್ತಿತ್ತು. ದೇಶದಲ್ಲಿ ಅದನ್ನು ಸುಧಾರಿಸೋದಕ್ಕೆ ನರೇಂದ್ರ ಮೋದಿ ಅವರ ಗೌರ್ಮೆಂಟು ಆ್ಯಂಟಿ ಕಾಪಿಯಿಂಗ್ ಆ್ಯಕ್ಟು ಮತ್ತು ಈ ಪೇಪರ್ ಲೀಕ್ ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನು ತಂದಿದೆ, ಅದರಿಂದ ಪ್ರಯೋಜನ ಆಗಿದೆಯೇ ಇಲ್ವಾ ಅಷ್ಟರ ಮಟ್ಟಿಗೆ ನಾವು ಮಾತಾಡ್ಬೋದು. ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಪೇಪರ್ ಲೀಕ್ ಆದರೂ ಒಳ್ಳೆಯದು ಅಂತ ಹೇಳ್ತಿಲ್ಲ ನಾವು. ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಆ್ಯಕ್ಟ್ 2024 ಅಂದರೆ ಇದು ಪೇಪರ್ ಲೀಕನ್ನು ತಡೆಯೋದಕ್ಕೆ ಅಂತಲೇ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಿ ತಂದಿದ್ದು.
3ರಿಂದ 10 ವರ್ಷ ಜೈಲು ಶಿಕ್ಷೆ, 1 ಕೋಟಿ ತನಕ ದಂಡ. ಎಕ್ಸಾಮ್ ಮಾಫಿಯಾ ತಡೆಯೋದಕ್ಕೆ ಅಂತಲೇ ಈ ಸ್ಟ್ರಿಕ್ಟ್ ಆ್ಯಕ್ಷನ್ಗೆ ಸರ್ಕಾರ ಮುಂದಾಗಿದೆ. ಅದರಿಂದ ಝೀರೋ ಆಗದೆ ಇದ್ರೂ ಬಹಳಷ್ಟು ಕಂಟ್ರೋಲ್ ಆಗ್ತಾ ಇರೋದು ಸತ್ಯ. ಈಗ ನೀಟ್ ಎಕ್ಸಾಮ್ದು ಮಾತಾಡೋಣ. ನೀಟ್ ಎಕ್ಸಾಮಲ್ಲಿ 11 ಲಕ್ಷ ಸ್ಟೂಡೆಂಟ್ಸು ಕ್ವಾಲಿಫೈ ಆಗಿದ್ದಾರೆ. 50% ಪ್ಲಸ್ಸು ವಿಮೆನ್ ಇದ್ದಾರೆ ಅದರಲ್ಲಿ. ಮತ್ತು ಈಗ CBI ಪ್ರೋಬ್ ಮಾಡಿ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇದೆ. ಸಂಬಂಧಪಟ್ಟವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆಯಾಗತ್ತೆ. ಮತ್ತು ಮರು ಎಕ್ಸಾಮ್ ಮಾಡಿ ಎಷ್ಟು ಜನ ನೀಟ್ ಎಕ್ಸಾಮಲ್ಲಿ ಸಕ್ಸಸ್ಫುಲಿ 11 ಲಕ್ಷ ಜನ ಕ್ವಾಲಿಫೈ ಆಗಿದ್ದಾರೆ. ಮತ್ತು ಅದನ್ನು ಯಶಸ್ವಿಯಾಗಿ ಸ್ಟೂಡೆಂಟ್ಸ್ ಜೀವನ ಹಾಳಾಗದಂತೆ ಮಾಡಿ ತೋರಿಸಿದ್ದಾಗಿದೆ. 1.36 ಲಕ್ಷ ಎಷ್ಟಿತ್ತು ಮೊದಲು ಮೆಡಿಕಲ್ ಸೀಟ್ಸು 56,000 ಹತ್ರ ಇತ್ತು. ಅದು 1.36 ಲಕ್ಷ, 81% ಇನ್ಕ್ರೀಸ್ ಮಾಡಿದ್ದಾರೆ ಮೋದಿ ಸರ್ಕಾರದಲ್ಲಿ. ಇದನ್ನಾದರೂ ನೋಡಬೇಕಲ್ವಾ. ಈಗ ಮೋದಿ ಸರ್ಕಾರ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರು ಮತ್ತು ಕೈಗಾರಿಕೆ, ಇನ್ವೆಸ್ಟ್ಮೆಂಟು, ಮ್ಯಾನುಫ್ಯಾಕ್ಚರಿಂಗು, ಸರ್ವಿಸು, ವಿವಿಧ ಕ್ಷೇತ್ರಗಳಲ್ಲಿ ಅದ್ಭುತವಾದ ಬದಲಾವಣೆ ತಂದಿದೆ. ಹಾಗಂತ ಎಲ್ಲ ಸೆಕ್ಟರಲ್ಲೂ ತಂದಾಗ್ಬಿಟ್ಟಿದೆ ಅಂತ ಹೇಳೋಕ್ಕಾಗಲ್ಲ. ಇಂಥ ಒಂದು ದೊಡ್ಡ ದೇಶದಲ್ಲಿ ಇಷ್ಟು ದೊಡ್ಡ ಜನಸಂಖ್ಯೆ, ಒಂದು ಕಾಂಟಿನೆಂಟ್ ಸೈಜ್ ದೇಶದಲ್ಲಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಮೋದಿ ಅಂತಲ್ಲ. ಬಟ್ ಕಣ್ಣಿಗೆ ಕಾಣುವಂತಹ, ಕಿವಿಗೆ ಕೇಳುವಂತಹ, ನಮಗೆ ಫೀಲ್ ಆಗ್ತಿರುವಂತಹ ಬದಲಾವಣೆ ದೇಶದಲ್ಲಿ ಆಗಿದೆ. ರೈಟ್ ಟ್ರ್ಯಾಕಲ್ಲಿ ಭಾರತ ಸಾಕ್ತಿದೆ. ಅದಕ್ಕೆ ಉದಾಹರಣೆ ನಮ್ಮ ದೇಶದ ಆರ್ಥಿಕ ಪ್ರಗತಿಯ ದರ ಜಗತ್ತಿನಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಆಗಿ ನಾವು ಮುನ್ನುಗ್ತಿರೋದು. ವಿವಿಧ ರಾಷ್ಟ್ರಗಳು ನಮ್ಮ ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗಿಗೆ ತಲೆ ಕೆಡಿಸ್ಕೊಂಡಿರೋದು, ಮೇಡ್ ಇನ್ ಇಂಡಿಯಾ ಸಕ್ಸಸ್ ಆಗಿರೋದು ಎಲ್ಲ ಹೌದು. ಸೊ ಈ ರೀತಿ ಬಹಳಷ್ಟು ಪಾಸಿಟಿವ್ ನೋಡ್ತಿರುವಾಗ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಸಮಸ್ಯೆ ಇದೆ ಭಾರತದಲ್ಲಿ ಬಹಳಷ್ಟು ವರ್ಷಗಳಿಂದ. ಅಟ್ಲೀಸ್ಟ್ ಇಷ್ಟು ಚೇಂಜಸ್ಸನ್ನು ಮಾಡುವ ಪ್ರಯತ್ನಗಳಾಗ್ತಿದ್ದಾವೆ. ವರ್ಷಕ್ಕೆ 10 ಪೇಪರ್ ಲೀಕ್ಗಳಾಗ್ತಿದ್ದು ನಂಬರ್ಸ್ ಕಡಿಮೆ ಆಗಿರ್ಬೋದು. ಅವತ್ತು ಆಗಿತ್ತು, ಇವತ್ತು ಆಗಿದೆ. ಅವತ್ತು ಯಾವನೂ ರಾಜೀನಾಮೆ ಕೊಟ್ಟಿರಲಿಲ್ಲ, ಇವತ್ತೂ ಕೊಡ್ತಾ ಇಲ್ಲ. ಅಷ್ಟೇ ಅದರ ವಿಪರ್ಯಾಸ ಅಂದರೆ ಅಂತಹ ದೊಡ್ಡ ದೊಡ್ಡ ಅನಾಹುತಗಳನ್ನು ನೋಡಿಯೂ ಸುಮ್ಮನಿದ್ದ ಅಂದರೆ ಏನೂ ಮಾಡೋಕ್ಕಾಗಿಲ್ಲ. ಅವರ ಅವಧಿ 10 ವರ್ಷ 2004ರಿಂದ 14 UPA ಇದ್ದಾಗ ಏನು ಮಾಡಿದ್ರು? ಪೇಪರ್ ಲೀಕ್ ಸರಣಿ ಹನುಮಂತ ಬಾಲದಕ್ಕಿಂತ ಉದ್ದ ಇದೆಯಲ್ಲ, ಪಟ್ಟಿ ಇಡ್ತಾ ಹೋದರೆ ಏನು ಮಾಡಿದ್ರು? ಏನೂ ಮಾಡೋಕ್ಕಾಗಿಲ್ಲ. ಈಗ ಮೋದಿ ಬಂದಮೇಲೆ ಬದಲಾವಣೆ ಮಾಡಬೇಕಿತ್ತಲ್ಲ ಅಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗ್ತಾ ಇದೆ. 100ಕ್ಕೆ 100ರಷ್ಟು ಎಲ್ಲ ಸರಿ ಹೋಗಿಲ್ಲ, ಸರಿ ಆಗುವತ್ತ ಹೆಜ್ಜೆ ಇಟ್ಟಿದ್ದಾರೆ. ಅದರ ಅರ್ಥ ನೀಟ್ ಪೇಪರ್ ಲೀಕನ್ನು ಸಮರ್ಥನೆ ಮಾಡ್ಕೊಳ್ತಿರೋದು ಅಲ್ಲವೇ ಅಲ್ಲ. ಆ್ಯಕ್ಷನ್ ಆಗಲಿ ಖಂಡಿತ, ಅದನ್ನು ಹೇಳ್ತಾನೆ ಈ ಹಿಸ್ಟ್ರಿ ಹೇಳ್ತಿರೋದು. ಈಗ ಯಾವ ನೈತಿಕತೆ ಇಟ್ಕೊಂಡು ಮೋದಿ ರಿಸೈನ್ ಮಾಡಲಿ, ಅಮಿತ್ ಶಾ ರಿಸೈನ್ ಮಾಡಲಿ ಅಂತ ಕೇಳ್ತಿದ್ದಾರೆ? ಈ ದೇಶ ಸ್ಥಿರತೆಯನ್ನು ನೋಡಿದೆ. ಎಷ್ಟೋ ವರ್ಷಗಳಾದಮೇಲೆ ಭಾರತದಲ್ಲೊಂದು ಒಳ್ಳೆಯ ಅಭಿವೃದ್ಧಿ, ಸ್ಥಿರತೆ ಕಾಣ್ತಾ ಇದೆ. ಅದನ್ನು ಕಳ್ಕೊಳ್ಳೋಕೆ ದೇಶ ರೆಡಿ ಇಲ್ಲ, ಅಷ್ಟೇ ಸಿಂಪಲ್. ಆ ಕಾರಣಕ್ಕೆ ನಾವು ಸತ್ಯ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರು ಮಾತಾಡ್ತಿದ್ದಾರೆ, ಯಾರ ಬಾಯಲ್ಲಿ ಯಾವ ಮಾತು ಬರ್ತಿದೆ, ಇವ್ರಿಗೆ ಏನು ನೈತಿಕತೆ ಇದೆ ಅನ್ನೋದನ್ನು ನೋಡ್ಬೇಕು ಅಷ್ಟೇ, ಇನ್ನೇನೂ ಇಲ್ಲ. SP ಈಗ ದೊಡ್ಡ ತಂಡ ಕಟ್ಕೊಂಡು ಬರ್ತಿದ್ದಾರಲ್ಲ SP, ಮುಲಾಯಂ ಸಿಂಗ್ ಯಾದವ್ ಏನು ಮಾಡಿದರು? ಕಲ್ಯಾಣ್ ಸಿಂಗ್ ಗೌರ್ಮೆಂಟು BJP ಉತ್ತರ ಪ್ರದೇಶದಲ್ಲಿ ಅಧಿಕಾರದಲ್ಲಿದ್ದಾಗ, ಹಿಂದೆ 2-3 ದಶಕದ ಹಿಂದಿನ ಮಾತಿದು, ಆಗ ಒಂದು ಲಾ ತರ್ತಾರೆ. 144 ಸೆಕ್ಷನ್ ಹಾಕುವಷ್ಟು ಸ್ಟ್ರಿಕ್ಟಾಗಿ ಏನದು ಆ್ಯಂಟಿ ಕಾಪಿಂಗ್ ಮತ್ತು ಈ ಪೇಪರ್ ಲೀಕ್ಗೆಲ್ಲ ಜೈಲ್ ಟರ್ಮನ್ನು ಫಿಕ್ಸ್ ಮಾಡ್ತಾರೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಸುತ್ತ 144 ಅಷ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ಗೆ ಮುಂದಾಗಿರುತ್ತೆ. ಆ ಲಾವನ್ನು ವಿರೋಧಿಸಿ ಮುಲಾಯಂ ಸಿಂಗ್ ಯಾದವ್, ಇದೇ SP ಈಗ ಮೋದಿ ವಿರುದ್ಧ ಬಾಯ್ ಪಡ್ಕೊಳ್ತಿದೆಯಲ್ಲ, ಮುಲಾಯಂ ಸಿಂಗ್ ಯಾದವ್ ಅವರು ಇದು ಬ್ಲ್ಯಾಕ್ ಲಾ ಅಂತ ಕರೆದಿದ್ರು. ಸ್ಟೂಡೆಂಟ್ಸ್ ಕಾಪಿಯಿಂಗನ್ನು ತಡಿತೀವಿ ಮತ್ತು ಪೇಪರ್ ಲೀಕ್ ತಡಿತೀವಿ ಅಂತ ರೂಲ್ಸ್ ತಂದರೆ ಅದನ್ನು ಯಾಕೆ ವಿರೋಧಿಸಿದ್ರು ಅನ್ನೋದಕ್ಕೆ ಇವತ್ತಿಗೂ ಉತ್ತರ ಸಿಗಲಿಲ್ಲ. ಅದನ್ನು ಬ್ಲ್ಯಾಕ್ ಲಾ ಅಂತ ಕರೆದು ತಾವು ಅಧಿಕಾರಕ್ಕೆ ಬರ್ತಿದ್ದಂಗೆ SP ಅದನ್ನು ಕಿತ್ತಾಕ್ತು. और पूरी धूल काली के अंदर प्रवेश कर गई। नतीजा ये हुआ कि कुछ उत्तेजित लड़के हुए, नारे दिए, ये सच्चाई है। उसके बाद वहाँ के खुद SP ने लड़कों को पीटा और पीट के बंद कर दिया। आज उनके पेपर हैं, 15 साल के छात्राएं भी हैं और उनकी पिटाई की गई, घायल भी हुए। अध्यक्ष महोदय, आज उन दोनों लड़कों के इम्तहान हैं आज, और अगर निर्दोष लड़के हैं तो उनका आज का इम्तहान है, उसका पेपर है, तो उनको तो फेल कर दिया गया वैसे ही। अब उन लड़कों का पेपर है और इस काला नकल विरोधी कानून के सामने हम आपको यहाँ बता दे रहा हूँ, हिंदुस्तान का नौजवान, प्रदेश का नौजवान नकल ऐसे काले कानून का विरोध करेगा, जितना जेल में भेजा जाए। इसे अध्यक्ष महोदय, मैं प्रधानमंत्री जी अगर कह देंगे, बोलेंगे तो उनका सुबह है। ಈಗ ಯಾವ ನೈತಿಕತೆ ಇದೆ ಇವ್ರಿಗೆ? ಮೋದಿ ಸರ್ಕಾರ ಹಿಂಗೆ ಮಾಡಬೇಕು, ಹಂಗೆ ಮಾಡಿಲ್ಲ,
ಸ್ಟೂಡೆಂಟ್ಸ್ ಮೇಲೆ ದೌರ್ಜನ್ಯ ಅಂತಿರುವಂತಹ ಕಾಂಗ್ರೆಸ್ ಇವತ್ತು ಸ್ಟೂಡೆಂಟ್ಸ್ ಮೇಲೆ ದೌರ್ಜನ್ಯ ಮಾಡಿರೋ ಮೋದಿ ಇನ್ನು ಏನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ರಿಸೈನ್ ಮಾಡಿ ರೆಸಿಗ್ನೇಷನ್ ತಗೊಳ್ಳಿ ಅಂತಿರುವಂಥ ಕಾಂಗ್ರೆಸ್ಸು ಎಮರ್ಜೆನ್ಸಿ ಟೈಮಲ್ಲಿ 21 ತಿಂಗಳುಗಳ ಎಮರ್ಜೆನ್ಸಿ 75 77 ಅವಧಿಯಲ್ಲಿ ಏನು ಮಾಡಿದರು? ಇಂದಿರಾ ಗಾಂಧಿಯವರ ಟೈಮಲ್ಲಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟು ಜೋರಾಗತ್ತೆ. ಜಸ್ಟ್ ಲೈಕ್ ಎಲ್ಲರನ್ನೂ ಜೈಲಿಗೆ ತೊಗೊಂಡೋಗಿ ತುಂಬಿದ್ರಲ್ಲ, ಅದೇ ರೀತಿ ಸ್ಟೂಡೆಂಟ್ಸ್ ಆ್ಯಕ್ಟಿವಿಸ್ಟ್ಗಳು ದೊಡ್ಡ ಮಟ್ಟದಲ್ಲಿ ರೆಜಿಮ್ ಚೇಂಜ್ ಆಗಬೇಕು, ಈ ಆಡಳಿತದ ದುಸ್ಥಿತಿ ಈ ದೇಶ ಸಹಿಸೋಕೆ ಸಾಧ್ಯ ಇಲ್ಲ ಅಂತೆಲ್ಲ ದೊಡ್ಡ ಮಟ್ಟದ ಹೋರಾಟ ಶುರುವಾಗಿರುತ್ತೆ. ಆಗ ಏನು ಮಾಡ್ತಾರೆ ಪೊಲೀಸರು? ತಗೊಂಡು ಹೋಗಿ ತುಂಬಿ ಸಿಕ್ಕಲ್ಲಿ ಖಾರದ ಪುಡಿ ಹಾಕಿರೋದು ಇವತ್ತು ಇತಿಹಾಸ ಒತ್ತಿ ಹೇಳೋದು. ಮೂಗಲ್ಲಿ ಬಾಯಲ್ಲಿ ಸಿಕ್ಕಲ್ಲಿ ಖಾರದ ಪುಡಿ ಹಾಕಿ ಟಾರ್ಚರ್ ಮಾಡಿರ್ತಾರೆ ಎಮರ್ಜೆನ್ಸಿ ಟೈಮಲ್ಲಿ ಸ್ಟೂಡೆಂಟ್ಸ್ನ. ಬೇರೆಯವ್ರನ್ನ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅವತ್ತು ಎಮರ್ಜೆನ್ಸಿಯಲ್ಲಿ ಯಾರ್ಯಾರಿಗೆ ಏನಾಗಿತ್ತು ಅನ್ನೋದು ಮಾತಾಡಕ್ಕೆ ಹೋದ್ರೆ ದೊಡ್ಡ ಚಾಪ್ಟರ್ ಆಗುತ್ತೆ, ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಯಾವ ವಿದ್ಯಾರ್ಥಿಗಳನ್ನು ಟಚ್ ಮಾಡಿದ್ದೀರಾ ಹುಷಾರಂತಿದ್ದಾರೋ ಆ ವಿದ್ಯಾರ್ಥಿಗಳಿಗೆ ಹೆಂಗೆ ಟಾರ್ಚರ್ ಮಾಡಲಾಗಿತ್ತು ಅನ್ನೋದು ಇವತ್ತು ದೇಶವ್ಯಾಪಿ ಚರ್ಚೆ ಆಗ್ತಿದೆ. ಸೊ ರಾಹುಲ್ ಗಾಂಧಿಯವರು ಇದೆಲ್ಲ ಮರೆತು ಅದು ಯಾವ ನೈತಿಕತೆ ಇಟ್ಕೊಂಡು ಇಲ್ಲಿ ಲಾಠಿ ಚಾರ್ಜ್ ಆಯಿತು, ಅಶ್ರುವಾಯು ಪ್ರಯೋಗ ಆಯಿತು ಅಂತ ಮಾತಾಡ್ತಾರೆ. ಅಷ್ಟೆಲ್ಲ ಹಿಂದೆ ಹೋಗೋದು ಬೇಡ ಬಿಟ್ಟು ಹಾಕಿ. ನಿನ್ನೆ ಅಷ್ಟೇ ರಿಪೋರ್ಟ್ ಮಾಡಿ ಒಂದು ವಿಡಿಯೋ ತೋರಿಸಿದ್ವಿ. ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ, ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋ SFI ಇನ್ನಿತರ ವಿದ್ಯಾರ್ಥಿಗಳ ಮೇಲೆ ವಾಟರ್ ಕ್ಯಾನಾನ್ಸ್ನ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಬಲ ಪ್ರಯೋಗ ಮಾಡಿದ್ದಾರೆ. ಅದು ಇವತ್ತಾಗ್ತಿರೋದು, ಈಗ ರೈಟ್ ನಾವು ನಮಗೆ ಕಾಂಗ್ರೆಸ್ ಸರ್ಕಾರ ಮಾಡಿ ತೋರಿಸ್ತಿರೋದು. ಯಾವ ನೈತಿಕತೆ ಮೇಲೆ ಇವರು ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ? ಸೊ ಇವರನ್ನು ನಂಬಿಕೊಂಡು ಸ್ಟೂಡೆಂಟ್ಸ್ಗೆ ನ್ಯಾಯ ಕೊಡಿಸ್ತಿದ್ದಾರೆ, ಇವರನ್ನು ನಂಬಬೇಕಾ? ಆಮ್ ಆದ್ಮಿ ತಾನು ಎಲ್ಲ ಮಾಡಿಸ್ತಿದ್ದೀನಿ CJP ಮೂಲಕ ಅಂತ ಅಂದ್ಕೊಂಡಿತ್ತು. ಯಾವಾಗ ಕಾಂಗ್ರೆಸ್ ಬಂತೋ ಇಬ್ಬರ ನಡುವೆ ಫೈಟ್ ಶುರುವಾಗಿದೆ ನಿನ್ನೆ ಸಂಜೆಯಿಂದ. ಇವರು ದಾರಿ ತಪ್ಪಿಸ್ತಿದ್ದಾರೆ, ಇವರು ಮೊಸಳೆ ಕಣ್ಣೀರಿಡ್ತಿದ್ದಾರೆ, ಇವರು ಈ ಹೋರಾಟದ ದಿಕ್ಕನ್ನೇ ಬದಲಿಸ್ತಿದ್ದಾರೆ ಅಂತ ಆಮ್ ಆದ್ಮಿ ಮುಗಿಬಿದ್ದಿದೆ ಕಾಂಗ್ರೆಸ್ ವಿರುದ್ಧ. ಸೊ ರಾಜಕೀಯ ಕ್ರೆಡಿಟ್ ತಗೊಳಕ್ಕೆ ನೋಡ್ತಿರೋರು ನಿಜವಾಗಿಯೂ ವಿದ್ಯಾರ್ಥಿಗಳ ಪರ ಇದ್ದಾರೆ ಅಂತ ಅನಿಸುತ್ತಾ, ಅಥವಾ ಇವರ ಮೂಲ ಉದ್ದೇಶ ಬೇರೆ ಅಂತ ಗೊತ್ತಾಗತ್ತಾ? ನಂಬರ್ 1, ಈ ಪ್ರೊಟೆಸ್ಟಲ್ಲಿ ಯಾರಿದ್ರು, ಏನೇನು ಮಾಡಿದ್ದಾರೆ ಅನ್ನೋದು ವಿಡಿಯೋ ಸಮೇತ ಸಿಕ್ಕಾಕೊಂಡಿದ್ದಾರೆ. ನಂಬರ್ 2, ರಾಜಕಾರಣಿಗಳ ಬಣ್ಣ ಅಸಲಿ ಮುಖವಾಡ ತೆರೆದುಕೊಂಡಿದೆ. ಇಷ್ಟಾದ ಮೇಲೂ ವ್ಯವಸ್ಥೆ ಬದಲಾಗಲಿ, ಎಜುಕೇಷನ್ ಸಿಸ್ಟಮಲ್ಲಿ ಒಂದಿಷ್ಟು ಬದಲಾವಣೆ ಬೇಕು, ಮತ್ತು ಹಿಂಗೆ ಮಾಡೋಣ ಅಂತ ಸಲಹೆಗಳನ್ನು ಕೊಡಿ ಅಂತ ಈಗ ನೋಡಿ ಕಿರಣ್ ರಿಜಿಜು ಅವರು ಕರೀತಿದ್ದಾರೆ, ಕೈ ಬೀಸಿ ಸೆಷನಲ್ಲಿ ಮಾತಾಡೋಣ, ಕನ್ಸ್ಟ್ರಕ್ಟಿವ್ ಟಾಕ್ ಆಗಲಿ ಒಂದು. ಇದು ಇಡೀ ದೇಶದ ವಿಷಯ, ಹಿಂದೇನೂ ಆಗಿದೆ ಈಗಲೂ ಆಗ್ತಿದೆ. ಪದೇ ದುಷ್ಕರ್ಮಿಗಳು ವಿದ್ಯಾರ್ಥಿಗಳ ಜೀವನದ ಜೊತೆ ಈ ಸಿಸ್ಟಮ್ಗೆ ಚಾಲೆಂಜ್ ಮಾಡಿ ಆಟ ಆಡ್ತಿದ್ದಾರೆ. ಒಂದು ಕನ್ಸ್ಟ್ರಕ್ಟಿವ್ ಆದಂತಹ ಮಾತುಗಳನ್ನು ಆಡೋಣ, ಏನೇನು ತಪ್ಪುಗಳಾಗಿವೆ ಅದನ್ನು ಸರಿಪಡಿಸೋದಕ್ಕೆ ಸಲಹೆ ಕೊಡಿ ಅಂತಿದ್ದಾರೆ. ಇವತ್ತು ಹೋಗಿ ಸೋನಮ್ ವಾಂಗ್ಚುಕ್ ಮೀಟ್ ಆಗಿದ್ದಾರೆ, JP ನಡ್ಡಾ ಅವರು ಸ್ಟೂಡೆಂಟ್ಸ್ ಗಾಯಾಳುಗಳನ್ನು ಮೀಟ್ ಆಗಿದ್ದಾರೆ. ಪೊಲೀಸರು ಎಷ್ಟು ಸಂಖ್ಯೆಯಲ್ಲಿ ಕೈ ಮುರ್ಕೊಂಡಿದ್ದಾರೆ, ಕಾಲು ಮುರ್ಕೊಂಡಿದ್ದಾರೆ, ಗಾಯ ಆಗಿದೆ, ಪಾಪ ಅವ್ರ ಬಗ್ಗೆ ಯಾವನೂ ಮಾತಾಡೋರಿಲ್ಲ. ಪೊಲೀಸರು ಮನುಷ್ಯರೇ ಅಲ್ಲ, ಈ ದೇಶದಲ್ಲಿ ಅವರ ಜೀವಕ್ಕೆ ಬೆಲೆನೇ ಇಲ್ಲ ಅನ್ನೋ ಥರ ಅವ್ರನ್ನ ಬಿಟ್ಟು ಹಾಕಿದ್ದಾರೆ. ಬಿಡಿ, ಅಟ್ಲೀಸ್ಟ್ ಸರ್ಕಾರ ಕೈ ಬೀಸಿ ಕರಿತಾ ಇದೆ. ಈ ಸಿಸ್ಟಮ್ ಸರಿ ಮಾಡೋದಕ್ಕೆ ನಾವು ಪ್ರಯತ್ನ ಇಷ್ಟಿಷ್ಟು ಮಾಡಿದ್ದೀವಿ, ನೀವು ಸಲಹೆ ಕೊಡಿ. ಈಗ ಹೋರಾಟ ಮಾಡ್ತಿರೋರು ಸಲಹೆ ಕೊಡಿ, ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಕರೀತಿದ್ದಾರೆ. ಒಳ್ಳೆ ಅವಕಾಶ ಅಲ್ವಾ? ನಿಜವಾಗಿಯೂ ಬದಲಾವಣೆ ಬೇಕು ಅಂದರೆ ಪಾರ್ಲಿಮೆಂಟಲ್ಲಿ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ, ಚರ್ಚೆ ಮಾಡಿ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಒಂದು ನಿರ್ಧಾರ ಆಗಲಿ, ಒಂದು ಕಾಯ್ದೆ ಬರಲಿ, ಮತ್ತಷ್ಟು ವೇಗವಾಗಿ ಅದು ಇಂಪ್ಲಿಮೆಂಟ್ ಆಗೋದಕ್ಕೆ ಎಲ್ಲರೂ ಕೈ ಜೋಡಿಸ್ಲಿ. ನಿಜವಾದ ಬದಲಾವಣೆ ಬೇಕು ಅನ್ನೋದೇ ಆದರೆ ಅವಕಾಶ ಸಿಕ್ಕಿದೆ. ಅದು ಬಿಟ್ಟು PM ಕೊಲ್ತೀನಿ ಅಂತ ತನಕ ಮಾತಾಡಿದ್ದಾರೆ ಈ ಹೋರಾಟದಲ್ಲಿ ಭಾಗಿಯಾದವರು. ಅದನ್ನು ಸಪ್ರೇಟಾಗಿ ನಿಮ್ಮ ಮುಂದೆ ಇಡ್ತೀವಿ. ಆಮೇಲೆ PM ಹೊಡಿತೀವಿ, ಕೊಲ್ತೀವಿ, ಸಂಸತ್ ಭವನ ನಾಶ ಮಾಡ್ತೀವಿ, ಸಂಸತ್ಗೆ ಮುತ್ತಿಗೆ ಹಾಕ್ತೀವಿ, ಇಂಥದ್ದ ನಮಗೆ ಬೇಕಾಗಿರೋದು? ಇದರಿಂದ ದೇಶ ಬದಲಾಗುತ್ತಾ, ಅಥವಾ ಝೀರೋದಿಂದ ಮತ್ತೆ ದೇಶ ಕಟ್ಟಬೇಕಾ, ಅಥವಾ ದೇಶದಲ್ಲಿ ಆಗ್ತಿರೋ ಬೆಳವಣಿಗೆಗೆ ಮತ್ತಷ್ಟು ಕೈ ಜೋಡಿಸಲ್ಪಡಬೇಕಾ? ಇಷ್ಟೇ ಸಿಂಪಲ್ ಆನ್ಸರ್ ಬೇಕಾಗಿರೋದು. ರಾಹುಲ್ ಗಾಂಧಿ ಅವ್ರಿಗೋ ಅಥವಾ ಅಖಿಲೇಶ್ ಯಾದವ್ ಅವ್ರಿಗೋ ಇನ್ನೊಬ್ರಿಗೋ ಇದೆಲ್ಲ ನೋಡಿದ್ಮೇಲೆ ಇನ್ನೇನು ಮಾತಾಡ್ತಾರೆ ಇವರು ಅನ್ನೋದೇ ಅರ್ಥ ಆಗ್ತಿಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.